ಟಿ.ಎನ್. ಸೀತಾರಾಮ್ ಸರ್. ಸರ್ ಪ್ಲೀಸ್. ಎಸ್, ಹಾಗೆ ನಮ್ಮ ಕೃಷ್ಣ ನಾಯಕ್ ಸರ್. ಗುಡ್ ಲಕ್ ಎಲ್ಲ ಚಿತ್ರತಂಡಕ್ಕೆ. ಆಡಿಯೋ ಸ್ಟಾರ್ಟ್ ಮಾಡಿ. ಒಳ್ಳೇದಾಗಲಿ. ಏನಪ್ಪ ಮುರುಘಾ ಸಣ್ಣ ನನಗೆ ಒಳ್ಳೇದಾಗಲಿ. ಇನ್ನೊಬ್ಬ 3-4 ಮಾಡ್ತಾ ಇರ್ತೀಯ, ಯಾವ ಪಿಕ್ಚರ್ ಅಂತ ಹೇಳಿ ನಾನು ಕನ್ಫ್ಯೂಸ್ ಆಗೋಯ್ತು. ಮುರುಘಾ ಸನ್ ಆಫ್ ಕಾನೂನ್ 3ನೇ ಹಾಡು ಈಗ ತಮ್ಮ ಮುಂದೆ ಬಿತ್ತರಿಸ್ತಾರೆ. ಶುರು ಮಾಡಿ. ನಿಜ, ಸೆಷನ್ ನಡೀತಾ ಇದೆ. ಭಾಳ ಹಾಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಇತ್ತು. ಬರಲಿಲ್ಲ ಅಂದ್ರೆ ನಡೀತಿತ್ತು ಅಂದ್ರೆ, ಇಲ್ಲ ಬರಲಿಲ್ಲ ಅಂದ್ರೆ ಕಾರ್ಯಕ್ರಮ ಕ್ಯಾನ್ಸಲ್ ಆಗುತ್ತೆ ಅಂದರು. ಸೊ ಆ ಥರ ಮಾಡಬೇಡಿ ಅಂತೇಳಿ ಸ್ಪೀಕರ್ ಪರ್ಮಿಷನ್ ತಗೊಂಡು ಅರ್ಧ ಗಂಟೆ ಅಂತೇಳಿ ಬಂದು ಆಲ್ರೆಡಿ 1 hour ಆಗಿದೆ. ಸೊ ಟ್ರೇಲರ್ ನೋಡಿ ತುಂಬ ಸಂತೋಷ ಆಯಿತು. ಕಾಮಿಡಿ ಜೊತೆ ಒಳ್ಳೆ ಸೆಂಟಿಮೆಂಟ್ ಇದೆ ಅಂತೇಳಿ ಅನಿಸ್ತಾ ಇದೆ. ನಾನು ಕೂಡ ಚಿತ್ರ ಥಿಯೇಟ್ರಲ್ಲಿ ನೋಡೋಕೆ ಕಾಯ್ತಾ ಇದ್ದೀನಿ. ಒಳ್ಳೆ ಚಿತ್ರ ಮಾಡಿದ್ರೆಲ್ಲ ಗಣ್ಯರು ಚಿಕ್ಕವರಿಂದಾಗಿಂದ ನಾವೆಲ್ಲ ನೋಡಿ ಬೆಳೆದಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಹಾಗೆ ಮೂವಿ ಕೂಡ ತುಂಬ ಅದ್ಭುತವಾಗಿ ಓಡಲಿ, ರಾಜ್ಯ ತುಂಬ ಎಲ್ಲ ಚಿತ್ರಮಂದಿರಗಳಲ್ಲಿ 100 ದಿನ ಆಗಲಿ ಅಂಥೇಳಿ ನಾನು ಆಶಿಸುತ್ತಾ, ಮತ್ತೊಮ್ಮೆ ಚಿತ್ರತಂಡದ ಎಲ್ಲ ಗಣ್ಯರು ಮತ್ತು ಹಿರಿಯರಿಗೂ ನಾನು ಒಳ್ಳೇದಾಗಲಿ ಅಂತೇಳಿ ಶುಭ ಕೋರ್ತಾ ಕ್ಷಮೆ ಕೂಡ ಆಚಿಸ್ತೀನಿ. ಸಮಯ ಇಲ್ಲಾಂದ್ರೆ ನಾನು ಕೂಡ ಸಂಪೂರ್ಣ ಕಾರ್ಯಕ್ರಮ ಮುಗಿದ ಮೇಲೆ ಹೋಗ್ಬೇಕಂತಲೇ ಇತ್ತು. ಮುಂದಿನ ತಮ್ದು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಫ್ರೀ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಗೌತಮ್ ಬರ್ತಡೇ ಅಲ್ವಾ? ನಿಮ್ಮ ಮುನಿಕೃಷ್ಣ ಅವರು, ಅವರ ತಂಡದವರು ಬಹಳ ಒಂದು ಕಷ್ಟಪಟ್ಟು, ಇಷ್ಟಪಟ್ಟು, ಮನಪೂರ್ವಕವಾಗಿ ಶ್ರದ್ಧೆಯಿಂದ ಈ ಕೆಲಸ ಮಾಡಿ ಒಂದು ಚಿತ್ರವನ್ನು ಮಾಡಿದ್ದಾರೆ. ಅವರ ಒಂದು ಟೀಸರ್ನ ನಾವೆಲ್ಲ ನೋಡಿದ್ದೀವಿ, ಹಾಡುಗಳನ್ನ ನೋಡಿದ್ದೀವಿ. ಅವರ ಒಂದು ಪ್ರಯತ್ನ ಭಾಳ ಚೆನ್ನಾಗಿದೆ. ಒಂದು ಮತ್ತು ಹಿರಿಯ ಕಲಾವಿದರನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಚಿತ್ರರಂಗದ ಹಿರಿಯರಾದ ಮಂಜುವರಾಗಲಿ, ವೆಂಕಟೇಶ್ ಅವರಾಗಲಿ, ಇವರ ಚಿತ್ರರಂಗಕ್ಕೆ ಕೊಡುಗೆ ಬಹಳ. ಅವರನ್ನು ಈ ಚಿತ್ರದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಸೇವೆಯನ್ನು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಈ ಚಿತ್ರರಂಗಕ್ಕೆ. ಮತ್ತು ಎಷ್ಟೇ ಎಲ್ಲ ಕಲಾವಿದರು ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರ ಈ ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ. ಇದೇ ತಿಂಗಳು 29ನೇ ತಾರೀಕು ಎಲ್ಲ ಚಿತ್ರಮಂದಿರಗಳೆಲ್ಲ ಬಿಡುಗಡೆ ಆಗುತ್ತೆ. ನಮ್ಮ ಅಭಿಮಾನಿ ಅನ್ನದಾತರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ನಮ್ಮ ಮುನಿಕೃಷ್ಣ ಅವರಿಗೆ ಮತ್ತೆ ಒಂದು ಚಿತ್ರ ತೆಗೆಯುವ ಒಂದು ಪ್ರೋತ್ಸಾಹವನ್ನು ಕೊಡಿ, ಆಶೀರ್ವಾದ ಮಾಡಿ. ಮತ್ತು ಈ ಒಂದು ಚಿತ್ರಕ್ಕೆ ಪತ್ರಕರ್ತರು, ಮಾಧ್ಯಮದವರು ಅವರೆಲ್ಲ ಅವರ ಒಂದು ಪ್ರೋತ್ಸಾಹ ಇರಲೇಬೇಕು. ಅವರೆಲ್ಲರೂ ಸಾಕಷ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ಮಾಧ್ಯಮದವರಾಗಲಿ, ಪತ್ರಕರ್ತರಾಗಲಿ ಬಹಳ ಒಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮುನಿಕೃಷ್ಣ ಅವರ ಚಿತ್ರಕ್ಕೂ ಅವರಿಗೆ ಹೆಚ್ಚಿನ ಮಟ್ಟಿಗೆ ಒಂದು ಪ್ರೋತ್ಸಾಹ ಕೊಡ್ತಂತೆ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತು. ನಮಸ್ಕಾರ. ನನ್ನ ಪ್ರೀತಿಯ ಪತ್ರಕರ್ತ ಮಿತ್ರರಿಗೆ, ಇಲ್ಲಿ ನೆರೆತಿರತಕ್ಕಂಥ ಚಿತ್ರರಂಗದ ಗಣ್ಯರಿಗೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಟೈಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ 5-6 ಕಾನೂನು ಅದೇ ಈಗ ಅದೇ ನೋಡಿದೆ. ಮುರುಘಾ ಸನ್ ಆಫ್ ಕಾನೂನು ಈ ಒಂದು ಸಿನಿಮಾದ ಇವತ್ತು ಹಾಡುಗಳನ್ನ ನೋಡಿದ್ವಿ. ಚೆನ್ನಾಗಿತ್ತು, 3 ಹಾಡು ಚೆನ್ನಾಗಿತ್ತು. ಟ್ರೈಲರ್ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಹಾಡುಗಳು ನೋಡ್ತಾ ನನಗೊಂದು ಬೇಜಾರಾಯಿತು. ಅದು ಹೇಳ್ಬಿಡ್ತೀನಿ ವೇದಿಕೆ ಮೇಲೆ, ನನಗೇನು ಪರವಾಗಿಲ್ಲ. ಹಾಡುಗಳಲ್ಲಿ ಇವರು
ಮುನಿಕೃಷ್ಣ ಏನ್ ಜೋಶಲ್ಲಿ ಏನು ಎಗುರ್ಕೊಂಡು ಜಂಪ್ಗಳು ಮಾಡ್ಕೊಂಡು ಮಾಡಿದ್ರಲ್ವಾ ಫೈಟಲ್ಲಿ ಇಲ್ಲಿಂದ ಒಂದಡಿ ಜಂಪ್ ಮಾಡಿದ್ದಾನೆ. ಅಣ್ಣ ಇಲ್ಲಿಂದ ಜಂಪ್ ಮಾಡ್ಬೇಕಣ್ಣ ಅಂತ ನಾನು ಕೇಳಿ ಆ ಜಂಪ್ನೆಲ್ಲ ಅವಾಯ್ಡ್ ಮಾಡ್ಸೋಕೆ ಟ್ರೈ ಮಾಡಿದ್ರು, ಆದ್ರೂ ನಾನು ಬಿಟ್ಟಿಲ್ಲ. ಸೊ ಹಿಂಗೆಲ್ಲ ಮಾಡಿ ಆಡಲ್ಲಿ ಮಾತ್ರ ಕೆಮಿಸ್ಟ್ರಿಗಳು ಸಖತ್ತಾಗಿ ವರ್ಕೌಟ್ ಆಗಿದೆ. ಇರಲಿ, ಒಳ್ಳೇದಾಗಲಿ. ಅದ್ರ ಒಂದು ಕಾಮಿಡಿ ಫೈಟಿಗೆ ಇತ್ತು ಸರ್, ಕಾಮಿಡಿ ಫೈಟಿಗೆ ಹೀರೋಯಿನ್ ಇದ್ಲು. ಸೊ ಒಂದು ನಾನಿ ಚಿತ್ರದಲ್ಲಿ ಒಳ್ಳೇದಾಗಲಿ ಮುನಿಕೃಷ್ಣ. ತಮಾಷೆಗೆ ಹೇಳಿದೆ, ಬೇಜಾರು ಮಾಡ್ಕೊಂಡು. ಸೊ ಮುನಿಕೃಷ್ಣ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಗಳು ಕೂಡ ಚೆನ್ನಾಗಿದೆ. ಕೊರಿಯೋಗ್ರಾಫರು ಎಲ್ಲ ಒಬ್ಬರೇ ಮಾಡಿದ್ರು. ಕೊರಿಯೋಗ್ರಾಫರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೊರಿಯೋಗ್ರಾಫರ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಉಮೇಶ್ ಅಣ್ಣ ಇದ್ದಾರೆ, ಶೋಭರಾಜ್ ಇದ್ದಾರೆ, ರಮೇಶ್ ಭಟ್ ಅವರು, ವಿನಯ್ ಪ್ರಸಾದ್ ಅವರು, ಅವ್ರ ಜೊತೆಗೆ ಹಲವಾರು ಇನ್ನು ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಮಾಡಿದ್ದಾರೆ. ಒಳ್ಳೇದಾಗಲಿ. ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಡೈರೆಕ್ಟರ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕತೆ. ಆಮೇಲೆ ನಾನು ಈ ಚಿತ್ರದಲ್ಲಿ 2 ಫೈಟ್ ಕಂಪೋಸ್ ಮಾಡಿದ್ದೀನಿ. ಒಂದು ಕಾಮಿಡಿ ಟಚ್ ಇರುವಂಥ ಒಂದು ಆ್ಯಕ್ಷನ್, ಇನ್ನೊಂದು ಸ್ವಲ್ಪ ಫೋರ್ಸ್ ಆ್ಯಕ್ಷನು. ಆಮೇಲೆ ಒಂದು ಪಾತ್ರ ಮಾಡಿದ್ದೀನಿ. ಕ್ಲೈಮ್ಯಾಕ್ಸಲ್ಲಿ ಗೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟ್ರು, ಅವರು ಇದರಲ್ಲಿ ನಾನು ಫೈಟ್ ಮಾಡಿದ್ದೀನಿ. ಅವರ ಒಂದು ಕಂಪೋಸಿಂಗಲ್ಲಿ ನಾನು ಫೈಟ್ ಮಾಡಿದ್ದೀನಿ. ಅದು ಖುಷಿ ಆಯಿತು ನಮ್ಮ ಹುಡುಗ. ಸೊ ಚೆನ್ನಾಗಿ ಮಾಡಿದ್ದಾರೆ ಗೌರವ್ ವೆಂಕಟೇಶ್ ಕೂಡ. ಖುಷಿ ಆಗುತ್ತೆ. ಒಂದು ಒಳ್ಳೆ ತಂಡ. ಡೆಫಿನೆಟ್ಲಿ ಏನಾದರೂ ಮಾಡಬೇಕು, ಒಂದು ಒಳ್ಳೆ ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದಾರೆ. ಇವಾಗ ಹೆಂಗೆಂದ್ರೆ ಜನಕ್ಕೆ ಇಷ್ಟ ಆಗ್ಬಿಟ್ರೆ ಸಾಕು, ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಇನ್ನೊಂದು 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಆಗಸ್ಟ್ 29. ಈ ಮುರುಘಾ ಸನ್ ಆಫ್ ಕಾನೂನು ಚಿತ್ರನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ನೋಡಿ ಅವರು ಈ ಚಿತ್ರಕ್ಕೆ ಆಶೀರ್ವಾದ ಕೊಡಲಿ. ಹಾಗೆ ಈ ಚಿತ್ರದ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲ ಆರ್ಟಿಸ್ಟ್ ಇರ್ಬೋದು, ಎಲ್ರಿಗೂ ಒಳ್ಳೇದಾಗಲಿ. ಪ್ರೊಡ್ಯೂಸರು ಮತ್ತು ನಮ್ಮ ಹೀರೋ ಆಗಿ ಮಾಡಿರುವಂಥ ಮುನಿಕೃಷ್ಣ, ಆಮೇಲೆ ಇನ್ನೆಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕನ್ನಡ. ರೈತರಿಗೆ, ಅಣ್ಣ ತಮ್ಮಂದ್ರಿಗೆ ಆಗತ್ತಂಗೆ ಎಲ್ಲರಿಗೂ ನಮಸ್ತೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವಿದ್ದಾರೆ ಮನೆಗೆ ತಲುಪಿಸೋದು, ಪದೇ ಹೇಳ್ತಾ ಇರ್ತೀನಿ. ಯಾವ ಮಾಡಿದ್ಯಾ ಗುರು, ವರದಿ ತೆಗಿತೀಯ. ಹಾಗೂ ನನ್ನ ತೆಲ್ಲರ್ ಮಂಜು ಸಾರು, ನಮ್ಮ ಕವರಿಂಗ್ ಟೇಸ್ಟ್ ಮಾಸ್ಟ್ರು ಭಾಳ 3 ಫೈಟ್ ಮಾಡಿದ್ದಾರೆ. ಅವ್ರು 1 ಫೈಟ್ ಮಾಡ್ತಿದ್ದಾರೆ. 3 ಫೈಟ್ ಮಾಡಿದ್ದಾರೆ. ಅವ್ರು 3, ಇವ್ರು 3 ಮಾಡಿದ್ದಾರೆ. ಆದರೆ ಮಾಸ್ಟರ್ಗಳು ಫಸ್ಟ್ ಟೈಮ್ ಫೈಟ್ ಇಟ್ಟಿದ್ದು ನಾನೆಂದು ಹೇಳ್ತಾ ಇದ್ರು. ಏನೋ ಸತ್ಯನೋ ನಿಜನೋ ಗೊತ್ತಿಲ್ಲ, ಇವರಿಬ್ಬರಿಗೂ ಫೈಟು. ಹಾಗೂ ನಮ್ಮ ಮಂಜು ಮಾಸ್ಟರ್ಗೆ ಹೇಳ್ಬೇಕಂದ್ರೆ, ಮೈಲಾರಿ ಸಿನಿಮಾದಲ್ಲಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ. ಅವ್ರಿಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ, ನೆನಪಿದೆ ಅವ್ರಿಗೆ. ನೀವು ಹೇಳೋದು ಬೇರೆ ಅರ್ಥ ಬರುತ್ತೆ. ಕೂತ್ಕೊ ಹಂಗೆ, ನಾನು ಪಕ್ಕದಲ್ಲಿ ಕೂತ್ಕೊಂಡು ತಿಳ್ಕೊ. ಮೈಲಾರಿ ಅಂತ ಒಂದು ಸಿನಿಮಾ, ಅದು ಎಲ್ಲರಿಗೂ ಗೊತ್ತಿದೆ, ಶಿವಣ್ಣ ಅವ್ರದ್ದು. ಅದರಲ್ಲಿ ಇವರು ಗ್ಯಾಂಗ್ಸ್ಟರ್. ಒಂದು 15-20 ಜನದಲ್ಲಿ ಇವರೊಬ್ಬರು ಆರ್ಟಿಸ್ಟು. ಫೈಟರ್ಸ್ ಜೊತೆ ಒಂದು 10 ಜನ ಫೈಟರ್ಸ್ ಇದ್ರು, ಇವರು ಒಂದು ಆರ್ಟಿಸ್ಟು. ಸೊ ಈ ಇದರಲ್ಲಿ ಅಗ್ರಹಾರದಲ್ಲ, ಪ್ರಸನ್ನ ಥಿಯೇಟರ್ ಅಗ್ರಹಾರ, ಅಲ್ಲಿ ನಮ್ಮ ಆಗಲಿ ರೋಡ್, ಅಲ್ಲಿ ಚೇಜಿಂಗಲ್ಲಿ ಆ್ಯಕ್ಷನ್. ಒಂದ್ಸರಿ ಹಿಂಗೆ ಕವರ್ ಆಗ್ತಾರೆ. ಕವರ್ ಆದಾಗ ಒಂದು 3-4 ಜನ ಫೈಟರ್ಸ್ ಬರೋದು, ಇವ್ರಿಗೂ ಒಂದು ಪಂಚ್ ಕೊಟ್ಟಿದ್ದೆ. ಹೊಡೆದಾಗ ನಾನೇನು ಹೇಳಿದ್ದೆ, ಸುಮ್ಮನೆ ಹಿಂಗೆ ಟರ್ನ್ ಆಗಿ ಸುಮ್ಮನೆ ಬೆಂಡ್ ಕೊಟ್ಟು ಹಂಗೆ ಬೀಳಪ್ಪ, ಶೋಲ್ಡರ್ ಕೊಟ್ಟು. ಅಂದರೆ ಇವರು ಏನು ಶಿವಣ್ಣನ ಮುಂದೆ ಸಖತ ಮಾಡ್ಬೇಕು ಅಂತ ನಾ ಟರ್ನ್ ಕೂಡ ಆಗಿಲ್ಲ, ಏನಿಲ್ಲ. ಡಿಶ್ಕೆ ಅಂತ ಹೊಡೆದ್ರೆ ಠಮ್ ಅಂತ ಹಿಂದೆ ಎಗ್ರಿ ಒಳ್ಳೆ ಫೈಟ್ ತರ ಎಗ್ರಿ ಬಿದ್ದು ಠನ್ ಅಂತ ತಲೆ ಹೊಡ್ಕೊಂಡ್ರು. ಅಲ್ಲಿ ಜ್ಞಾನ ತಪ್ತವ್ರಿಗೆ. ಈಗ ನೀನು ಹೇಳಪ್ಪ. ಅದು ಪಂಚ್ ತಗೊಂಡ್ ಬರ್ಬೇಕಾಯ್ತು, ಲೆಗ್ ಹೊಡೆದ್ರು, ಬಿದ್ದೋಗ್ಬಿಟ್ಟದು. ಇರ್ಲಿ. ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರು ಸರ್, ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದೆ, ಏನು ಆಗೋಯ್ತು ಅಂದೇಳಿ. ಸಾವು ಏನು ಅಂದೇಳಿ ನೋಡ್ಕೊಂಡು ಬಂದೆ. ಕನ್ಸಲ್ಲಿ ಹೆಂಗೆ ಆರ್ತೀರ ಆ ಥರ ಸಾವು ನನಗೆ ಅವತ್ತಾಗಿದ್ದು. ಇವತ್ತು ನಮ್ಮ ಕನ್ಪೂರ್ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ಅವತ್ತು ನನಗೆ ₹1 ಇಲ್ಲ, 15,000 ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನು ಕಟ್ಟಿದ್ದು. ಇರಲಿ, ಅದು ಇನ್ನೊಂದ್ಸತಿ ಹೇಳೋಣ. ಹಾಗೂ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ಬೇಕು. ನಿಜವಾಗ್ಲು ಆ ಒಂದು ಪಾಯಿಂಟಲ್ಲಿ ಇವರು ಬಿದ್ದು ಜ್ಞಾನ ತಪ್ಪೋದಾಗ ನನಗೆ ಭಾಳ ಭಯ ಆಗೋಯ್ತು. ಏನಪ್ಪ ಉಳಿತಾರ ಇಲ್ವೋ ಅನ್ನೋ ಥರ ಒಂದು ಟೆನ್ಷನ್ ಆಗಿತ್ತು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಚೆಕ್ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಒಂದು ಎಷ್ಟು ದಿನ ಆಯ್ತು ಜ್ಞಾನ ಬರೋಕ್ಕೆ? ಅವತ್ತೇ ನೈಟ್ ಬಂತು. ನೆಕ್ಸ್ಟ್ ಡೇ ಹೋಗಿ ಎಲ್ಲ ನೋಡಿದ್ವಿ. ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗಿ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ, ಅದು ನಿಜವಾಗ್ಲೂ ಗ್ರೇಟೇ. ಖುಷಿ ಆಗುತ್ತೆ. ನಾನು ಅವನೇ ಸಾಂಗ್ಸ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಯ್ತು ನನಗೆ. ಹೌದೌದು, ಆ ಸಾಂಗ್ ಅಲ್ಲಲ್ಲ
ಅದೆಲ್ಲ ಒಳ್ಳೇದಾಗ್ತು ಬಿಡು. ಆ ಸಾಂಗು ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಜ್ಞಾಪಿಸ್ಕೊಂಡೆ, ಮೈಲರಿದ್ದು ನಿಜವಾಗ್ಲೂ ಜ್ಞಾಪಿಸ್ಕೊಂಡೆ. ಆ ರೇಂಜ್ಗಿದ್ದವ್ರು ಇವಾಗ ಹಿಂಗೆ ಬಂದು ಒಂದು ಒಳ್ಳೆ ಪೊಸಿಷನ್ ಇದ್ದೀರಾ ಅಂತ ಖುಷಿ ಆಯ್ತು. ಇನ್ನು ನಾನು ಮಾತಾಡೋದು ನೀವು ಮಾತಾಡೋದು. ಇರಿ ಸರ್, ಇರಿ. ಅಲ್ಲ, ಎಲ್ಲ ಸಾಂಗಲ್ಲಿ ಇವರೇ ಇದ್ದಾರೆ ಸರ್, ಡಾಮಿನೇಷನ್ ಮಾಡ್ಬಿಟ್ಟಾರೆ. ಅಲ್ಲೂ ಒಬ್ರು ಹೀರೋ ಕೂತವ್ರೆ, ಅವ್ರು ವಿಲನ್ ಆಗಿ ಮಾಡಿದ್ದಾರೆ. ಐಟಮ್ ಸಾಂಗ್ ಆದ್ರೂ ವಿಲನ್ ಕೊಡ್ಬೋದಾಗಿತ್ತಲ್ಲ, ಅಲ್ಲೂ ಕೂಡ ಇವರೇ ಇದ್ದಾರೆ. ಸೊ 3 ಸಾಂಗಲ್ಲಿ ಇವರೇ ಡಾಮಿನೇಷನ್ ಮಾಡೋರೆ. ಇರ್ಲಿ, ಒಳ್ಳೇದಾಗುತ್ತೆ. ನನಗೆ ಯಾವ ಸಾಂಗ್ ಇಷ್ಟ ಆಯ್ತು ಅಂದ್ರೆ ಬೀಚ್ ಸಾಂಗ್ ಇಷ್ಟ ಆಯ್ತು. ಅಲ್ಲ, ವಿಜುವಲ್ ವೈಸ್ ಒಳ್ಳೆ ಒಳ್ಳೆ ಫೋಟೋಗ್ರಫಿ, ಆಮೇಲೆ ಒಳ್ಳೆ ಎಕ್ಸ್ಪ್ರೆಷನ್ಸು, ಆಮೇಲೆ ಕೆಮಿಸ್ಟ್ರಿ ಕೂಡ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಆ ಬೀಚ್ ಸಾಂಗ್. ಓಕೆನಪ್ಪ, ಇನ್ನೇನಾದ್ರು ಸರ್? ನಿಮ್ಗೆ ಇಷ್ಟ ಆಗ್ಲಿ ಅಂತ ಸಾಂಗ್ ಮಾಡಿದ್ದು. ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಫೈಟ್ ಅಲ್ಲಿ ಆಗಿದ್ದು ಅವತ್ತಿನಿಂದ ನಾನು ಅವತ್ತೇ ಹೇಳಿದ್ದೆ ಅವ್ರಿಗೆ. ಅವತ್ತಿನಿಂದ ಕ್ಲೋಸ್ ಸಾರು. ಮನೆಗೆ ಹೋದ ತಕ್ಷಣ ಹಣ ಮಾಡ್ಬೇಕು ನೀನು ಅಂದ್ರೆ ಹಂಗೆ ನೋಡಿದ್ರು. ಆಮೇಲೆ ಏನು ಆದರೆ ಸಂಭಾವನೆ ಬೇರೆಯವ್ರಿಗೆ ಎಷ್ಟು ತೊಗೊಳ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಕೊಟ್ಟಷ್ಟು ಸಂಭಾವನೆ ತಗೊಂಡು ಬಂದ್ ಮಾಡಿದ್ದಾರೆ. ತುಂಬ ಧನ್ಯವಾದ ಅವ್ರಿಗೂ. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿ ಅಂಡ್ ಸಾಂಗ್ ನೋಡಿ ತುಂಬಾನೇ ಖುಷಿ ಆಯಿತು. ಕೊಡೆ ಮುರುಘ ಅಂತಂದ್ರೆ ಪೋಸ್ಟರ್ ಅಲ್ಲ ಮೀಸೆ ಎಲ್ಲ ಇಟ್ಕೊಂಡು ಪೋಸ್ಟರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಸಾಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾಡಿದ್ದಾರೆ. ಮೀಸೆ ಸ್ಟಾರ್ ಅನ್ನೋದಕ್ಕಿಂತ ಸ್ಮೈಲಿಂಗ್ ಸ್ಟಾರ್ ಅಂತಾನೆ ಅವ್ರಿಗೊಂದು ಬಿರುದು ಕೊಡ್ಬೋದಪ್ಪ. ಯಾಕೆ ಮೀಸೆ ಸ್ಟಾರ್ ಅಂತ ಇಟ್ಕೋತಾರೆ ಗೊತ್ತಿಲ್ಲ. ಅಂಡ್ ಜೋಕ್ಸ್ ಪಾರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಮುರುಘಾ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೀರಿಯಲ್ ಅಲ್ಲಿ ನೋಡೋರು ಬೇರೆ, ಬಟ್ ಅವ್ರದ್ದು ಪ್ರೀವಿಯಸ್ ಮೂವಿ ನಾನು ನೋಡಿರ್ಲಿಲ್ಲ. ಸಾಂಗ್ ಅಲ್ಲಿ ಟ್ರೈಲರ್ ಅಲ್ಲಿ ನೋಡಿದಾಗ ನೋ ಡೌಟ್ ಅವರೊಂದು ಇನ್ನೂ ಒಳ್ಳೆ ಲೆವೆಲ್ಗೆ ಹೋಗ್ತಾರೆ ಸಿನಿಮಾ ಮಾಡ್ಲಿಕ್ಕೆ ಅಂತ ಅನಿಸ್ತು. ಅದೇ ನನಗೆ ಯಾಕೆ ಟೀಸರ್ ಅಲ್ಲಿ ಜಾಸ್ತಿ ತೋರಿಸ್ಲಿಲ್ಲ ಅನ್ನೋ ಒಂದು ಕ್ವಶನ್ ಅಲ್ಲಿ ಕುತ್ಕೊಂಡೇ ಯೋಚನೆ ಮಾಡ್ತಾ ಇದ್ದೆ. ಅದನ್ನ ಯಾರಿಗೆ ಕೇಳ್ಬೇಕು? ನಿಮ್ಮನ್ನ ಕೇಳ್ಬೇಕಾ, ಡೈರೆಕ್ಟರ್ ಕೇಳ್ಬೇಕಾ? ಇಲ್ಲ, ನನ್ನನ್ನೇ ಕೇಳಬೇಕು. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಟೀಸರ್ ಅದ್ರಲ್ಲಿ ಬರ್ತೀರಾ. ಇದು ಫಸ್ಟ್ ಮಾಡಿದ ಟೀಸರ್, ಇದು ಟೆನ್ಷನ್ ತಗೊಂಡ್ಬೇಡಿ. ನೀವು ಹೋಗಿ ಥಿಯೇಟರ್ ಜನ ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ಟೀಸರ್ ಅಲ್ಲಿ ಹಾಕಿಲ್ಲ ಅಷ್ಟೇ. ಭಯ ಬೀಳ್ಬೇಡಿ. ನಂದು ತುಂಬಾನೇ ಇದ್ರಲ್ಲಿ ಇವರು ಕೃಷ್ಣ ಆದ್ರೆ ಇವರು ರಾಧೆಗ ರುಕ್ಮಿಣಿಗ ಅನ್ನುವಂತ ಒಂದು ಪಾಯಿಂಟ್. ಅದ್ರಲ್ಲಿ ನಾನ್ ರಾಧೆನ ರುಕ್ಮಿಣಿನ ಅನ್ನೋದು ಸಿನಿಮಾನಲ್ಲೇ ಗೊತ್ತಾಗ್ಬೇಕು. ತುಂಬಾ ಎಮೋಷನಲ್ ಆಗಿ ಒಂದು ಏನ್ ಗೊಳಗೊಳೋ ಅಂತ ಅಳೋಂತಹ ಸೀಕ್ವೆನ್ಸ್ ಅಲ್ಲಿ ನಂದು ಕ್ಲೋಸ್ ಅಪ್ ಶಾಟ್ ಇಟ್ಟಾಗ ಹಿಂಗಂತ ಅಂದ್ಬಿಡ್ತಾರೆ ಬಂದು. ಅಷ್ಟು ಕಾಮಿಡಿಯಾಗಿ ಮಾಡಿದಂತಹ ಸಿನಿಮಾ. ಬಟ್ ಈ ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ನನ್ಗೆ ಯಾವಾಗ್ಲೂ ನೆನಪಿರುತ್ತೆ. ಬಿಕಾಸ್ ನನ್ನ ಮದ್ವೆ ಆಗಿ 15 ದಿನಕ್ಕೆ ಬಂದಂತಹ ಒಂದು ಸಿನಿಮಾ ಇದು. 15 ದಿನದಲ್ಲೇನೆ ಬಂದು ಈ ಸಿನಿಮಾನ ನಾನು ಆಕ್ಟ್ ಮಾಡಿದ್ದೆ. ಅಂಡ್ ಒಂದು ಮೆಮೊರೇಬಲ್ ಏನು ಅಂದ್ರೆ ಅನ್ಫರ್ಗೆಟೇಬಲ್ ನನ್ನ ವೆಡ್ಡಿಂಗ್ ಲೈಫ್ಗೆ ನಾನು ಅವ್ರಿಗೆ ಹೇಳಿದ್ದೆ 6 ಗಂಟೆ ಮೇಲೆ ಶೂಟ್ ಮಾಡಲ್ಲ ಸರ್, ಯಾಕಂದ್ರೆ ಇನ್ನು ನಮ್ದು ಬೇರೆ ಶಾಸ್ತ್ರಗಳೆಲ್ಲ ಇದೆ. ಅಮ್ಮನ ಮನೆಗೆ ಹೋಗೋ ಶಾಸ್ತ್ರ ಅದೆಲ್ಲ ತುಂಬಾ ಇದೆ. 6 ಗಂಟೆ ಮೇಲೆ ಶೂಟ್ ಮಾಡಲ್ಲ, ಯಾಕಂದ್ರೆ ಆನೇಕಲ್ಲಿಂದ ನಾನು ಸಿಟಿಗೆ ರೀಚ್ ಆಗ್ಲಿಕ್ಕೆ ಮಿನಿಮಮ್ 10 ಗಂಟೆ ಆಗ್ಬಹುದು ಅಂತ. ಒಂದ್ ದಿವಸ ಮೊದಲನೇ ದಿವಸನೇ ಕಾಯಿಸಿದ್ರು 7-8 ಗಂಟೆ ಆದ್ರೂ ನಂದು ಶಾರ್ಟೇ ತೆಗ್ದಿರ್ಲಿಲ್ಲ. ನನ್ಗೆ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು. ಯಾವ ರೀತಿ ಅಂತಂದ್ರೆ ನಾನು ಅವತ್ತು ಶೂಟ್ ಬಿಟ್ಟೆ ಹೋಗ್ಬಿಟ್ಟಿದ್ದೆ ಮನೆಗೆ. ಬಿಕಾಸ್ ಇನ್ನು ನನ್ನ ವೈವಾಹಿಕ ಜೀವನ ಇನ್ನೂ ಹೊಸ್ತು. ನನ್ನ ಗಂಡಂಗೆ ಏನ್ ಹೇಳ್ಬೇಕು, ಅವರೊಂದಷ್ಟು ಫೋನ್ ಮಾಡ್ತಾ ಇದ್ರು. ಯಾವ ತರ ಏನ್ ಆಗೋಗುತ್ತೆ ಅನ್ನೋದು ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ನನ್ನ ಸಿನಿಮಾ ಜರ್ನಿನಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಇಂದ ನಾನು ಶೂಟಿಂಗು ಬೇಡ ಏನು ಬೇಡ ಅಂತ ಹೋದಂತ ಸಿನಿಮಾ ಇದು. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಬಟ್ ಅವತ್ ನಾನು ಹೋಗಿರ್ಲಿಲ್ಲ ಅಂದಿದ್ರೆ ಅದು ಕ್ವಶನ್ ಬೇರೆನೆ ಆಗ್ಬಿಡ್ತಿತ್ತು ನನ್ನ ಜೀವನಕ್ಕೆ. ಸೊ ಹಾಗಾಗಿ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಅಂಡ್ ಇದೇ 29ಕ್ಕೆ ಸಿನಿಮಾ ಹೇಗಿದೆ ನಾನು ನೋಡ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಅವರ ಒಂದು ಶ್ರಮಕ್ಕೆ ಬಹಳಷ್ಟು ನೋಡಿದೀನಿ, ಅವರ ಪರಿಶ್ರಮ ಹೇಗಿರುತ್ತೆ. ಬೀಯಿಂಗ್ ಎ ಪ್ರೊಡ್ಯೂಸರ್ ನಾನು ಈಗ ನನಗೆ ಗೊತ್ತಾಗ್ತಾ ಇದೆ ಅವ್ರ ಕಷ್ಟ ಏನು ಅಂತ. ಅಂಡ್ ಹಿ ಇಸ್ ವೆರಿ ಸಿಂಪಲ್ ಅಂಡ್ ಹಂಬಲ್. ನಮ್ ಜೊತೆನೆ ಕೆಳಗಡೆ ನೆಲದ ಮೇಲೆಲ್ಲ ಕುತ್ಕೊಂಡು ನಾವು ಊಟ ಮಾಡಿದಂತಹ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಒಳ್ಳೇದಾಗ್ಬೇಕು, ಕೋಟಿ ದುಡ್ಡು ಬರ್ಬೇಕು ಮುಸ್ಸಂಜೆ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಆ ಕೋಟಿ ಬಂದಾಗ ನಮ್ಮ ಆರ್ಟಿಸ್ಟ್ ಗಳು ಎಲ್ರಿಗೂ ಒಂದೊಂದು ಶೇರ್ ಕೊಟ್ಬಿಡ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.